ಒಂದು ಪ್ರಜಾಪ್ರಭುತ್ವದ ಒಂದು ಸಭೆ ನಡೀತಾ ಇತ್ತು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕೂತು ಮಾಡಿದ್ದೀರಾ. ಅದಕ್ಕೆ ನಮ್ಮೆಲ್ಲ ಶಾಸಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅನುಭವ ಮಂಟಪ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬಸವಣ್ಣವರು ವಿಶೇಷವಾಗಿ ಜಾತಿ ಪದ್ಧತಿ ಹೋಗಬೇಕು. ಅವರು ಬ್ರಾಹ್ಮಣರಾಗಿ ಹುಟ್ಟಿದ್ರೂ ಸಹ ಈ ಜಾತಿ ಪದ್ಧತಿಯನ್ನು ತೊಡೆದಾಕುವಂಥ ಒಂದು ಪ್ರಯತ್ನ, ಅದಕ್ಕಿಂತ ಹೆಚ್ಚಾಗಿ ಲಿಂಗ ತಾರತಮ್ಯ. ಇವತ್ತಿಗೂ ನಾವು ಲಿಂಗ ತಾರತಮ್ಯವನ್ನು ನೋಡ್ತಾ ಇದ್ದೀರಿ. ಈಗ ಮೊನ್ನೆ ಪಾರ್ಲಿಮೆಂಟಲ್ಲಿ ರಿಸರ್ವೇಷನ್ನು ಈಗ ಬಂದಿದೆ. ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಗೆ ಈಗ 33%ಗೆ ನಾವು ಬಂದಿದ್ದೀರಿ. 50%ಗೆ ಇನ್ನೂ ಬಂದೇ ಇಲ್ಲ. ಅಂದರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದ್ರು ಆ ತಾರತಮ್ಯ ಹೋಗ್ಬೇಕು ಅಂತೇಳಿ. ಇನ್ನು ನಾವು ಅದನ್ನು 33%ಗೆ ನಿಲ್ಸ್ಕೊಂಡಿದ್ದೀವಿ. ನಾವು 50%ಗೆ ಯಾವಾಗ ಹೋಗ್ತೀರಿ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯಲ್ಲಿದೆ, ಮೇಲ್ಮಟ್ಟ ಪಾರ್ಲಿಮೆಂಟ್ ಇಲ್ಲ, MLAಗಳಲ್ಲಿ ಇಲ್ಲ. ಅಲ್ಲ, ಪಾರ್ಲಿಮೆಂಟ್ ಇವತ್ತು ಈ ಒಂದು ಭಾವನೆಗಳನ್ನ ಅಂತ ಒಂದು 12ನೇ ಶತಮಾನದಲ್ಲಿ ಅದನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನ ಮಾಡಿದಂಥ ಮಹಾನುಭಾವ ಬಸವಣ್ಣವರು. ಅವರ ಒಂದು ಚಿತ್ರವನ್ನು ನಾವು ಇವತ್ತು ಹಾಕಿದ್ದೀರಿ. ಈಗ ನಾವು 21ನೇ ಶತಮಾನದಲ್ಲಿದ್ದೀರಿ. ಮುಖ್ಯಮಂತ್ರಿಗಳು ಬಹಳ ಸವಿಸ್ತಾರವಾಗಿ ಅವ್ರದೇ ದಾಟಿಯಲ್ಲಿ ಹೇಗೆ ಹೇಳಬೇಕೋ, ಜನಗಳಿಗೆ ಏನು ಸಂದೇಶ ಕೊಡಬೇಕೋ ಅದು ಕೊಟ್ಟಿದ್ದಾರೆ. ಮತ್ತು ಎಲ್ಲೆಲ್ಲಿ ಚುಚ್ಚಬೇಕೋ ಅಲ್ಲೂ ಚುಚ್ಚಿದ್ದಾರೆ. ಎರಡು ಮಾಡಿದ್ದಾರೆ, ಅವ್ರೇನು ಇದಿಲ್ಲ. ಆದರೆ ನಿಮ್ಗೆ ಅಲ್ಲ, ಸುಮ್ಮನೆ ಎಲ್ಲ ಕಾಮೆಂಟ್ ಮಾಡ, ನಾನೇನು ಅವ್ರನ್ನ ಟೀಕೆ ಮಾಡಿಲ್ಲ. ನಾನು ಅದು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥದ್ದು ಇವೆಲ್ಲ ಸರ್ವೇ ಸಾಮಾನ್ಯ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಈಗ ಯಾವುದೋ ಈದ್ ಅಮೀನ್ ಇದರಲ್ಲೇ ಹಿಟ್ಲರ್ ಇದರಲ್ಲಿದ್ದರೆ ನಾವೇನು ಹೇಳೋಕ್ಕೆ ಆಗಲ್ಲ. ಇಲ್ಲಿ ನಾವು ಹೇಳ್ಬೋದು, ಅದಕ್ಕೆ ಉತ್ತರನೂ ಪಡಿಬೋದು.